ಒಂದು ಔಷಧ ಕೊಟ್ಟನಂತ, ತಗೋತಮ್ಮ ಇದು ಹೋಗಿ ಇಲ್ಲಿ ಕಡದಲ್ಲ ಅಲ್ಲಿ ಹಾಕುವ. ಆ ಬಾಟ್ಲಿ ತಗೊಂಡ್ ಬಡಬಡ ಬಂದ, ಅವ ಚೇಳಲ್ಲಿ ಕಡದ ಯಪ್ಪ ಅಲ್ಲೇ ಆ ಮೂಲೆ ಕುಂತಿದ್ದೆ ಅಲ್ಲೇ ಕಡಿತಪ್ಪ. ಅವ್ ಬಡಬಡ ಹೋಗಿ ಮೂಲಿಗೆ ಸುರಿದಂತದ ಔಷಧ. ಇದರ ಅರ್ಥ ಏನು ಅಂತಂದ್ರೆ ಪೂರ್ತಿ ಕೇಳಬೇಕು. ಪೂರ್ತಿ ಕೇಳಿದ್ರೆ ಅರ್ಥ ಆಗ್ತದ. ಅರ್ಧಂಬರ್ಧ ಕೇಳಿದ ಮನುಷ್ಯ ಹೋಗಿ ಹೇಳಿದ ಮೇಲೆ ಅಲ್ಲಿ ಹೇಳ್ತಾರೆ, ಅದೇನವ್ರು ಹೇಳ್ತಾರೆ ನೋಡು, ಮುಂದ ಅರ್ಥ ಬೇರೆ ಅದ. ಮಕ್ಕಳು ಆಗ್ಲಾರ್ದವ್ರಿಗೆ ಮೋಕ್ಷ ಇಲ್ಲಂತಲ್ಲ, ಯಾರು ಗುರುವಿನ ಮಕ್ಕಳಾಗಂಗಿಲ್ಲಲ್ಲ ಅವ್ರಿಗೆ ಮೋಕ್ಷ ಇಲ್ಲ, ಸ್ವರ್ಗ ಮೊದಲ ಇಲ್ಲ ಅಂತ ಆ ಶ್ಲೋಕದ ಅರ್ಥ ಅದ. ನೀನ್ ಅದೆಲ್ಲ ಬಿಟ್ಟ ಈ ಲೋಕದ ಈ ಸಂಸಾರದ ಈ ಮಕ್ಕಳು ತಗೊಂಡು ಏನ್ ಮಾಡ್ತಿದ್ದಿ? ಮಕ್ಕಳ ಆಗ್ಲಾರ್ದವ್ರು ಎಂತವ್ರು ಅಂದ್ರೆ ಪುಣ್ಯಾತ್ಮರಿಗೆ ಮಕ್ಕಳಾಗಂಗಿಲ್ಲ ಹುಚ್ಚಿ ಅಂತ ತಿಳ್ಕೊಂಡು ಅದಯ್ಯ ಮಡಿಯಮ್ಮಗಂತ. ಈ ಮಕ್ಕಳಾಗೋದ್ರೊಳಗ 4 ನಮೂನೆ ಅದಾವ. 4 ನಮೂನೆ ಮಕ್ಕಳದಾವ ಭೂಮಿ ಮೇಲೆ. ಮಿತ್ರಶೇಷ ಸಂತಾನ, ಶತ್ರುಶೇಷ ಸಂತಾನ, ಧರ್ಮಶೇಷ ಸಂತಾನ, ಋಣಶೇಷ ಸಂತಾನ ಅಂತ ತಿಳ್ಕೊಂಡು 4 ರೀತಿಯ ಮಕ್ಕಳಾಗ್ತಾವ. ಮಿತ್ರಶೇಷ ಸಂತಾನ ಅಂತಂದ್ರೆ ಗೆಳೆತನ. ಬಹಳ ಚಂದ ಗೆಳೆಯರಾಗಿದ್ರು ಇಬ್ರು ಅಂತಂದ್ರೆ, ಒಬ್ಬ ಗೆಳೆಯ ಸತ್ತ ಅಂತಂದ್ರೆ ಸಾಯುವ ಗೆಳೆಯ ನೆನ್ಪು ಮಾಡ್ಕೊಂಡು ಸತ್ತ ಅಂದ್ರೆ ಹುಟ್ಟಿದಾಗ ಅವ ಮಗ ಅಲ್ಲಿ ಹುಟ್ಟತಾನಲ್ಲ, ಅವ ಗೆಳೆಯನೇ ಮಗನಾಗಿ ಹುಟ್ಟತಾನಂತ. ಅದು ಯಾವಾಗ ಗೊತ್ತಾಗ್ತದ? ಆ ತಂದೆ ಮಗ ಬೆಳೆದು ದೊಡ್ಡವರಾಗ್ತಾ ಒಂದ ಮನೆ ಕುಂತಿರ್ತಾರ, ಕಷ್ಟ ಸುಖ ಮಾತಾಡ್ತಿರ್ತಾರ, ದೋಸ್ತರು ಗೆಳೆಯರ ತರ ಇರ್ತಾರ. ಅವಾಗ ಆ ಮಕ್ಕಳನ್ನ ನೋಡ್ಕೊಂಡ ಮೇಲೆ ಓದು ಜನ್ಮದ ಗೆಳೆಯ ಈ ಜನ್ಮದೊಳಗೂ ತಂದೆ ಮಗನಾಗಿ ಹುಟ್ಟತಾನ. ಒಂದು ಸಂದರ್ಭ. ಇನ್ನೊಬ್ಬ ಇರ್ತಾನ ಶತ್ರುಶೇಷ ಸಂತಾನ. ಶತ್ರು ಅಂದ್ರೆ ಇರಂಗಿಲ್ಲ, ಕಡಿತೀನಿ ಬಡಿತೀನಿ ಹೊಡಿತೀನಿ, ಇಲ್ಲ ಇವತ್ತಿಲ್ಲ ನಾಳೆ ಬಡಿತೀನಿ ಅನ್ಕೊಂತ ಸಾಯ್ತಾನ. ಆದ್ರೆ ಅವನ ಆಶಾ ಮುಗಿದಿರಂಗಿಲ್ಲ. ಅವ ಇವ್ರ ಹೊಟ್ಟೆಗೆ ಹೋಗ್ತಾನ, ಯಾರೋ ಶತ್ರುನ ಹೊಟ್ಟೆಗೆ ಹೋಗ್ತಾನ. ಅವನ ಕಡೆ ತೊಳಿಸ್ಕೊಂಡು ಬಳಿಸ್ಕೊಂಡು ಉಣಿಸ್ಕೊಂಡು ದೊಡ್ಡವನಾಗಿ ತಂದೆ ಮಕ್ಕಳು ಇರ್ತಾರೆ ಎದರ ಬೆದರ ಖರೆ. ಆದ್ರೆ ಒಬ್ಬನ ಕಂಡ್ರೆ ಒಬ್ಬನಿಗೆ ಆಗ್ಬರಂಗಿಲ್ಲ. ತಂದೆ ಮಕ್ಕಳು ಇರ್ತಾರೆ ಖರೆ, ಆದ್ರೆ ಜನ್ಮಾಂತರದ ಆ ಶತ್ರುತ್ವ ಈ ಜನ್ಮದಲ್ಲಿ ಕೂಡ ಬಗೆಯಾಗಿ ಬರ್ತದ. ಇದು 2ನೇ ಸಂತಾನ, ಇದು ಶತ್ರುಶೇಷ ಸಂತಾನ. ಹಿಂಗ ಕಣ್ಣು ಮುಚ್ಚಿದಾಗ ನಿಮ್ಗೆ ಆಲೋಚನೆ ಬರ್ತಿರ್ತಾವ, ನಮ್ಮ ಮಕ್ಕಳು ಹೆಂಗ, ಯಾಕ್ರಿ ನಮ್ಮ ಮಕ್ಕಳು ಯಾವ ಮಕ್ಕಳು ಅಂತ ತಿಳ್ಕೊಂಡು ಆಲೋಚನೆ ಬರ್ತಿರ್ತದಲ್ಲ. ಅದ್ರ ಜೊತೆಗೆ ಇನ್ನೊಂದಾಯ್ತು, ಯಾವ್ದು? ಋಣಶೇಷ ಸಂತಾನ. ಋಣ ಅಂದ್ರೆ ಸಾಲ. 3 ಬಡ್ಡಿ 5 ಬಡ್ಡಿ 10 ಬಡ್ಡಿ ಅಂತ ಸಾಲ ತಂದಿರ್ತೀವಿ. ಕೊನೆಗೆ ಕೊಡಾಕ್ ಆಗಂಗಿಲ್ಲ. ಇವ್ರು ಕೇಳ್ಬೇಕಾಗಿತ್ತು ಅನ್ಕೊಂತ ಸಾಯ್ತಾರಲ್ಲ, ಇಸ್ಕೊಂಡವ ಇವ್ರ ಹೊಟ್ಟೆಗ ಹುಡ್ತಾನ. ಯಾರ ಹೊಟ್ಟೆಗ ಹುಡ್ತಾನ, ಬೆಳೆದು ದೊಡ್ಡವನಾಗ್ತಾನ. ಕೊನೆಗೆ ಅವ ಪೈಸಕ್ ಯಾರಿಗೂ ದಾನ ಮಾಡಂಗಿಲ್ಲ, ಧರ್ಮ ಮಾಡಂಗಿಲ್ಲ, ತಾನು ಸರಿ ಉಣ್ಣಂಗಿಲ್ಲ. ಹಂಗ ಕೂಡಿಟ್ಟು ಕೀಲಿ ಕೈ ಸಮೇತವಾಗಿ ಮಗನ ಕೈಯಾಗ ಕೊಟ್ಟು ಜೀವ ಬಿಡ್ತಾನ. ನೋಡ್ ಮಗ, ಇಷ್ಟ ಎಕರೆ ಹೊಲ ಮಾಡೀನಿ, ಇಷ್ಟು ಮನಿ ಮಾಡೀನಿ, ಇಷ್ಟು ಪ್ಲಾಟ್ ಮಾಡೀನಿ, ಇದು ನಿಂದು ನೋಡು ಅಂತ ಹೇಳೋ ಕೀಲಿ ಕೊಟ್ಟು ಸಾಯ್ತಲ್ಲ. ಇದು ಯಾವುದೊಂದು ಋಣಶೇಷ ಸಂತಾನ. ಸಾಲ ಹಿಂದಿನ ಜನ್ಮದ ಸಾಲ ಈ ಜನ್ಮದಾಗ ಮಕ್ಕಳಾಗಿ ಹುಡ್ತಾವ. ಯಾವುದೋ ಒಂದು ಜನ್ಮದೊಳಗ ಈ ಭವಬಂಧನಕ್ಕ ಏನಾದ್ರೂ ಒಂದು ಲಿಂಕ್ ಇದ್ರೆ ಈ ಎಲ್ಲ ಸಂತಾನಗಳಾಗ್ತಾವ. ಯಾವ ಜನ್ಮದಲ್ಲಿ ಶತ್ರುಗಳಿಲ್ಲ, ಯಾವ ಜನ್ಮದಲ್ಲಿ ಮಿತ್ರರಿಲ್ಲ, ಯಾವ ಜನ್ಮದಲ್ಲಿ ಸಾಲ ಮಾಡಿಲ್ಲ, ತನ್ನ ಪಾಡಿಗಿತ ಬದುಕಿದ್ದ, ತನ್ನ ಪಾಡಿಗಿತ ಅಂತ ತಿಳಿದಿದ್ದ, ಎಲ್ಲಾ ರೀತಿ ಆಗಿದ್ದ ಅಂದ್ರೆ ಅವ್ರಿಗೆ ಜಲ್ದಿ ಮಕ್ಕಳಾಗುವುದಿಲ್ಲ. ಮಕ್ಕಳಾಗಿಲ್ಲ. ಇದರ ಅರ್ಥ ಮೂಲ ಉದ್ದೇಶ ಏನು ಅಂದ್ರೆ ಅವರು ಭವಬಂಧನದಿಂದ ಹೊರಗಿದ್ದವರು ಅವರು ಪುಣ್ಯಾತ್ಮರು. ಪಾಪಾತ್ಮರಲ್ಲ, ಪುಣ್ಯಾತ್ಮರವರು. ಕಾರಣ ಏನು ಅಂದ್ರೆ ಓದ ಜನ್ಮದೊಳಗ ಯಾವುದು ದುಃಖಕ್ಕೆ ಹೋಗಲಾರ್ದಂಗ ಸ್ವಾಭಿಮಾನಿಗಳಾಗಿ ತಮ್ಮ ಪಾಡಿಗೆ ತಾವು ಬದುಕಿರ್ತಾರ. ಹಾಗಾಗಿ ಅವ್ರಿಗೆ ಮಕ್ಕಳಾಗಿರೋಂಗಿಲ್ಲ. ಅವ್ರಿಗೆ ಏನಾದ್ರೂ ಅವರ ತಾವಾಗಿ ತಿಳ್ಕೊಂಡು ಮಕ್ಕಳು ಬೇಕು ಅಂತ ಅನಿಸಿದ್ರೆ ಈ ಧರ್ಮದೊಳಗೆ ಇನ್ನೊಂದು ಶಬ್ದ ಅದ, ಏನಂದ್ರೆ ಧರ್ಮಶೇಷ ಸಂತಾನ ಅನ್ನೋದಕ್ಕ ಆಗಿಂದಾಗಲೇ ಹೇಳಿದ ಮೇಲೆನೆ ಇಂತಹ ಗುರುಗಳ ಪಾದಕ್ಕೆ ಬಂದ ನಮಸ್ಕಾರ ಮಾಡಿ, ಗುರುಗಳೇ ನಾವು ಮಕ್ಕಳಾಗಿಲ್ಲಪ್ಪ ಅನ್ನುವಂತ ಮಾತನ್ನ ಕೇಳಿದಾಗ ಗುರುಗಳು ಒಂದಿಷ್ಟು ಪ್ರಸಾದ ಮಾಡಿಸಪ್ಪ, ಶಿವ ಮಾಡಿದ ಒಳ್ಳೇದು ಮಾಡ್ತಾನ,
ಒಂದಿಷ್ಟು ಪುಣ್ಯದ ಕೆಲಸ ಮಾಡು ಅಂತ ತಿಳ್ಕೊಂಡು ಪುಣ್ಯದ ಕೆಲಸ ಖರ್ಚಿ ಪುಣ್ಯ ಸಂಗ್ರಹ ಆದ ಮೇಲೆ ಅವ್ರಿಗೇನು ಸಂತಾನ ಆಗ್ತದ ಅದು ಧರ್ಮಶೇಷ ಸಂತಾನ. ಆ ಸಂತಾನ ಹೆಂಗಿರ್ತದ ಅಂದ್ರೆ ಆ ಮಗ ಬೆಳೆದಂಗೆಲ್ಲ ಸಂಪತ್ತು ಬೆಳ್ಕೊಂತ ಹೋಗ್ತದ. ಅವ್ನಿಗೆ ಎಲ್ಲೂ ಕೂಡ ದುಃಖನೇ ಕೊಡಂಗಿಲ್ಲ. ಅಂತ ಮಕ್ಕಳೇನಾಗ್ತಾವಲ್ಲ ಆ ಮಕ್ಕಳು ಧರ್ಮಶೇಷ ಸಂತಾನ. ಇಂಥ ಸಂತಾನ 4 ನಮೂನೆ ಇರ್ತಾವ. ಹಾಗಾಗಿ ಇಲ್ಲಿ ಅದೇ ಹೇಳ್ತಾನ, ನೋಡು ನಾವು ಪುಣ್ಯಾತ್ಮರದೀವಿ ಅಂತ. ಹೆಂಡತಿ ನಾವು ಪುಣ್ಯಾತ್ಮರದೀವಿ, ದುಃಖ ಮಾಡೋದು ಬೇಡ, ಕೊಡಾಶವ ಕೊಡ್ತಾನ. ಮಕ್ಕಳಿದ್ದವರೆಲ್ಲ ಸುಖವಾಗದಾರೆ ಹಂಗೆಲ್ಲ ವಿಚಾರ ಮಾಡಬಾರದು. ಮುಂಜಾನೆ ಸಂಜೆ ಆಗತ್ತ ನಾವು ಒಂದು ದಿನ ಕಟ್ಟಿ ಹಚ್ಚಿ ದೇವ್ರ ಮುಂದೆ ಬೆಳಗ್ಗೆ ಸಾಯಂಕಾಲ ತಾನ ಅದು ಕೊಡು ಇದು ಕೊಡು ಅಂತ ಹೇಳ್ಕೊಂಡು ದೇವ್ರನ್ನ ಕೇಳಿದೀವಿ ಅಂದ್ರೆ ಭಕ್ತಿ ಅಂತಾರೇನು, ಕೂಲಿ ಅಂತಾನೆ, ಕೆಲಸ ಅಂತ. ಮಾಡೋದು, ದುಡಿಯೋದು ಸುಮ್ಮನೆ ಇರೋದು ಅಷ್ಟೇ. ನೀವು ಕೊಡೋದು ನಿನ್ನಿಷ್ಟ ಅಂತ ಯಾರು ನಿಷ್ಕಾಮ್ಯ ಭಕ್ತಿಯಿಂದ ಏನ್ ಸೇವಾ ಮಾಡ್ತಾರ ಅದ್ರ ಫಲ ವಿಶೇಷವಾಗಿರ್ತದ. ಸುಮ್ಮನೆ ಸೇವಾ ಮಾಡೋದು ಅಂತ ಮಾತನ್ನು ಹೇಳಿದಾಗ ಆಯ್ತು ಅಂತ ತಿಳ್ಕೊಂಡು ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಒಂದು ಆಲೋಚನೆ ಮಾಡಲಾರದಂಗ ಅವಾಗ ದೇವರ ಒಂದು ಮಾತು ಅಂತಿದ್ಲ, ಕಂದನ ಕೊಡುಶಿವನೆ ಬಂಧನ ಬಡಲಾರೆ ಬಂಜಂಬ ಶಬ್ದ ಬರಲಾರೆ. ಮುಂಜಾನೆ ಹುಟ್ಟಲಿ ಸಂಜೆಯಲ್ಲಿ ಸಾಯಲಿ ಬಂಜಂಬ ಶಬ್ದ ದೂರ ಆಗ್ಲಿ ಅನ್ನುವಂತಹ ರೀತಿಯಲ್ಲಿ ಆ ದೇವರನ್ನು ಬೆಳೀತಾ ದಿನಗಳು ಕಳೆದಂತಹ ಸಂದರ್ಭದೊಳಗ ದಿನಗಳು ಕಳೀತಾ ಒಂದು ದಿವಸ ಕನಸು ಬೀಳ್ತದೆ. ಮನೆಯಾಗ ಅಕ್ಕ ತಂಗಿಯರು ಇಬ್ರು ಅದಾರ, ಎರಡು ಕುಟುಂಬ. ಆ ಮಡಿಯಮ್ಮನ ಕನಸಿನೊಳಗ ಸಾಕ್ಷಾತ್ ಆ ಪರಮಾತ್ಮ ಜಂಗಮ ರೂಪವನ್ನು ಧರಿಸಿ, ಮಡಿಯಮ್ಮ ನಿನ್ನ ಭಕ್ತಿಗೆ ನಾನು ಮೆಚ್ಚಿದಿನವ, ನಿನ್ನ ಒಂದು ಕುಟುಂಬಕ್ಕೆ ಕೈಲಾಸದ ನಂದಿನಾಥನೇ ನಿನ್ನ ವಂಶದೊಳಗ ಜನಿಸಿ ಬರ್ತಾನೆ, ನಿನ್ನ ತಂಗಿಯ ಉದರದಿಂದ ಜನಿಸಿ ಬರ್ತಾನೆ. ಹಡೆದ ತಾಯಿ ನಿನ್ನ ತಂಗಿಯಾಗಿ, ಪಡೆದ ತಾಯಿ ನೀನಾಗಿ, ಉಭಯ ತಾಯಿಯರ ಮುದ್ದಿನ ಮಗುವಾಗಿ ಆ ಮಗುವನ್ನ ಬೆಳೆಸಲಿಲ್ಲ, ಅಲ್ಲೇ ಪಲ್ಲೆ ಮಾಡ್ರಿ. ಅವನಿಗೆ ಆ ಮಗುವಿಗೆ ಶರಣಬಸವ ಅಂತ ನಾಮಕರಣ ಮಾಡಿ, ಆ ಶರಣಬಸವ ಆತ ದೈವೋಶ ಸಂಭೂತನಾಗಿ ಬೆಳೆದ ನಂತರದೊಳಗ ಆ ಪುಣ್ಯದ ಕಾಲ ಸೂರ್ಯ ಚಂದ್ರರವರಿಗೂ ಕೂಡ ನಿಮ್ಮ ಹೆಸರು ಅಜರಾಮರವಾಗಿರುತ್ತದೆ ಅನ್ನುವಂತ ಆಶೀರ್ವಾದವನ್ನ ಆ ಶಿವ ಜಂಗಮ ರೂಪದಿಂದ ಆ ತಾಯಿಗೆ ಕನಸಿನೊಳಗೆ ಆಶೀರ್ವಾದ ಮಾಡಿದ. ಇಂಥದ್ದೇ ಒಂದು ಕನಸ ತಂಗಿಗೆ ಬಿತ್ತು, ಸಂಗಮ್ಮನಿಗೆ ಬಿತ್ತು. ಮಗಳೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನವ, ನಿನಗೊಂದು ದೈವಾಂಶ ಸಂಭೂತನಾದಂತ ಕೈಲಾಸದ ನಂದಿಯೇ ಜನಿಸಿ ಬರ್ತಾನ. ಆ ಮಗುವಿಗೆ ಶರಣಬಸವ ಅಂತ ನಾಮಕರಣ ಮಾಡು. ಹಡೆದ ತಾಯಿಯಷ್ಟೇ ನೀನು, ಪಡೆದ ತಾಯಿ ನಿನ್ನಕ್ಕ. ಕಾರಣ ಒಂದಿಷ್ಟು ಕೂಡ ತಾರತಮ್ಯ ಮಾಡದೆ ಆ ಮಗುವನ್ನ ಚಂದ ಅಲ್ಲೇ ಪಾಲ್ಯ ಮಾಡಿದ್ದೆ ಆಯ್ತು ಅಂದ್ರೆ ಪುಣ್ಯ ನಿಮಗೆ ಲಭಿಸ್ತದೆ. ಸಾಕ್ಷಾತ್ ದೈವಾಂಶ ಸಂಭೂತನಾದಂತ ಆ ಮಗುವಿಗೆ ತಾಯಿ ಆಗುವಂತ ದೊಡ್ಡ ಸೌಭಾಗ್ಯ ನಿಮ್ಮದಾಗ್ತದೆ ಅನ್ನುವಂತ ಮಾತನ್ನ ಆ ಕನಸಿನೊಳಗೆ ಹೇಳಿ ಆ ಶಿವ ಆ ಜಂಗಮ ಅದೃಶ್ಯನಾದ. ಬೆಳಕರಿ ಅಕ್ಕ ತಂಗಿಯರಿಬ್ಬರು ಕೂಡಿದರು. ಅಕ್ಕ ನನಗಿಂತ ಕನಸು ಬಿದ್ದಿದ್ದು, ತಂಗಿ ನನಗಿಂತ ಕನಸು ಬಿದ್ದಿದ್ದು. ಕನಸಲ್ಲಿ ಶಿವ ಬಂದಿದ್ದ, ಹಿಂಗ್ ಹೇಳಿದ, ಹೌದವ ನನಗಿಂತ ಕನಸು ಬಿದ್ದಿತ್ತು. ಬಹಳ ಚಂದ. ಆ ಸಂತೋಷ ಎಷ್ಟಾಗಿತ್ತು ಅಂದ್ರೆ ದಟ್ಟ ದರಿದ್ರನಿಗೆ ಒಂದು ಹಾಂಡೆ ಬಂಗಾರ ಸಿಕ್ಕರೆ ಹೆಂಗ್ ಖುಷಿ ಆಗ್ತದಲ್ಲ, ಒಬ್ಬ ಕುರುಡನಿಗೆ ಕಣ್ಣು ಬಂದ್ರೆ ಏನು ಖುಷಿ ಆಗ್ತದಲ್ಲ, ಅಂಥ ರೀತಿಯೊಳಗೆ ಖುಷಿ ಆಯ್ತು. ದಿನಗಳು ಕಳೀತವೆ. ಕನಸು ಬಿದ್ದ 3 ತಿಂಗಳಾಗ್ತದೆ. ಸಂತೋಷದ ತಂಗಿ ಹೇಳ್ತಾಳೆ, ಅಕ್ಕ ಇಂದಿಗೆ ಕನಸು ಬಿದ್ದು 3 ತಿಂಗಳಾಯ್ತು. ನನಗೂ ಕೂಡ 3 ತಿಂಗಳ ಗರ್ಭ ಧರಿಸಿದ ಒಂದು ಸೂಚನೆ ಸಿಕ್ಕಿದೆ ಅನ್ನುವಂತ ರೀತಿಯಲ್ಲಿ ಹೇಳ್ತಾ 4 ತಿಂಗಳಾಗ್ತದೆ, 5 ತಿಂಗಳಾಗ್ತದೆ. ಒಳ್ಳೊಳ್ಳೆ ಬಯಕೆಗಳ ಆರಂಭ ಆಗ್ತವೆ. ಆ ಒಳ್ಳೊಳ್ಳೆ ಬಯಕೆಗಳ ಆರಂಭ ಆದಾಗ ದಿನಗಳು ಕಳೆದಂತೆ ಪದ್ಧತಿ ಅನುಸಾರವಾಗಿ ಆ ಒಂದು ಮನೆಯ ತವರು ಮನೆಯವರು ಬುದ್ಧಿ ತಂದು ಕೊಡ್ತಾರೆ, ಬುದ್ಧಿ ಮಾಡ್ತಾರೆ, ಸೀಮಂತ ಮಾಡ್ತಾರೆ. ಆಮೇಲೆ 8ನೇ ತಿಂಗಳಿಗೆ ಮನೆ ಗುರುಗಳಾಗಿರ್ತಕ್ಕಂಥ ಗುರು ಮರುಳಾರಾಧ್ಯರು ಅಂತಕ್ಕಂಥವ್ರನ್ನ ಕರೆಸಿ ಅವರ ಪಾದೋದಕವನ್ನೆಲ್ಲ ಚಿಮುಕಿಸಿ ಅವರ ಮುಖೇನ ಆ ಒಂದು ಗರ್ಭಕ್ಕೆ ಲಿಂಗಧಾರಣ ಮಾಡಿಸುವಂತ ಒಂದು ಸಂಸ್ಕಾರ. ಆ ಪದ್ಧತಿ ಅನುಸಾರವಾಗಿ ಆ 8ನೇ ತಿಂಗಳಿಗೆ ಗರ್ಭಕ್ಕೆ ಸಂಸ್ಕಾರ ಕೊಡಿಸ್ತಾರೆ. ನಂತರ ಹೀಗೆ 9 ತಿಂಗಳು 9 ದಿವಸ ನವಮಾಸಗಳು ತುಂಬಿ ಒಳ್ಳೆ ಶುಭವಾರ ಶುಭ ದಿವಸ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಗಂಡು ಮಗು ವಿಶೇಷವಾದ ಅಂದ ಚಂದ ಸೌಂದರ್ಯದಿಂದ ಬಹಳ ನೋಡಿದವರಿಗೆ ಖುಷಿ ಕೊಡುವಂತ ರೀತಿ ಒಳಗ ಆ ಮಗು ಇರ್ತದೆ. ಹೀಗೆ ದಿನಗಳು ಕಳೆದಂಗೆಲ್ಲ ಸುಮಾರು
12ನೇ ದಿವಸಕ್ಕೆ ನಾಮಕರಣ ಮಾಡುವಂತ ಸನ್ನಿವೇಶ ಅರಳಗುಂಡಿಗೆ ಯಾವ ರೀತಿ ಆಯ್ತೋ ಇವತ್ತು ಚಿಮ್ಮಡ ಗ್ರಾಮದೊಳಗ ಈ ಒಂದು ವಿರಕ್ತ ಮಠದೊಳಗ ಪ್ರಭುಲಿಂಗೇಶ್ವರ ಮಠದೊಳಗ ಇವತ್ತಿನ ದಿವಸ ನಮ್ಮ ಮಠದೊಳಗ ಶರಣಬಸ ಪುಟ್ಯಾನ ಅನ್ನುವಂತ ರೀತಿಯೊಳಗ ಇವತ್ತು ಊರಿನ ದೈವದವರೆಲ್ಲರೂ ಸೇರಿ ಬಹಳ ಪ್ರೀತಿಯಿಂದ ನಾಮಕರಣ ಮಾಡುವಂತ ಸನ್ನಿವೇಶ ನೆರವೇರುತ್ತದೆ. ಎಲ್ಲ ತಾಯಿಯಂದಿರು ಆ ಒಂದು ನಾಮಕರಣ ಸನ್ನಿವೇಶವನ್ನು ನೆರವೇರಿಸಿಕೊಡ್ಬೇಕು ಅನ್ನುವಂತ ಮಾತನ್ನ ತಮ್ಮೆಲ್ಲರಲ್ಲಿ ಹೇಳ್ತಾ ಈಗ ಅವಕಾಶ ನಿಮ್ಮದು ಆ ಕಾರ್ಯಕ್ರಮವನ್ನ ಆದಷ್ಟು ಬೇಗ ನೆರವೇರಿಸಿಕೊಡ್ರಿ ಅಂತ ಮಾತು ಹೇಳ್ತಾ ಈಗ ಸಮಯ ನಮಗೆ ಬಿಟ್ಕೊಡ್ತಾರೆ. ಜೋಗಳ ಹಚ್ಚಲಾರದ ಇನ್ನು ಹಚ್ಚಿರ್ಲಾರದಂತ ಮಕ್ಕಳಿಗೆ ಗುರುಕುಲ ಶಿಕ್ಷಣ ಪದ್ಧತಿಯನುಸಾರವಾಗಿ ನಾಳೆ ದಿವಸ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇರುತ್ತದೆ. ಶ್ರೀಮಠದ ಶಾಸ್ತ್ರಿಗಳಿಂದ ಸರಸ್ವತಿ ಗಣಪತಿ ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಸಿ ಅವರಿಗೆ ಅಕ್ಷರಾಭ್ಯಾಸ ಪಾಠಿಯೊಳಗ ಗುರುಗಳ ಮುಖೇನ ಓಂಕಾರವನ್ನು ಹಾಕಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾಳೆ ದಿವಸ ಬಹಳ ಸುಂದರವಾಗಿ ಸಾಗ್ತದೆ. ನಿಮ್ಮ ಅಕ್ಕಪಕ್ಕ ಓಣಿಯೊಳಗ ಸ್ವಲ್ಪ ಯಾರಿಗೆ ಗೊತ್ತಿಲ್ಲ ಆದಷ್ಟು ಆ ವಿಷಯವನ್ನ ತಿಳಿಸಿ ಆ ಮನೆಯಲ್ಲಿ ಆ ಮಕ್ಕಳಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಹೆಸರು ಬರೆಸ್ಬೇಕನ್ನುವಂತ ಸೂಚನೆ ಹೇಳ್ತಾ ಇವತ್ತು ನಾಳೆ 3 ಗಂಟೆ ಒಳಗಾಗಿ ಆ ಮಕ್ಕಳ ಹೆಸರನ್ನು ಬರೆಸ್ಬೇಕು. ಯಾರೋ ಅಕ್ಷರಾಭ್ಯಾಸ ಮಾಡಿಸೋರಿದ್ದೀರಿ ಆ ಹೆಸರನ್ನ ನಮ್ಮ ಸಮಿತಿಯ ಹಿರಿಯರಲ್ಲಿ ಅವ್ರ ಹೆಸರು ಹೇಳ್ರಿ ಸರ್. ಹೆಸರು ಪ್ರಕಾಶ್ ಸರ್ ಅವರು ಬರೀತಾ ಇರ್ತಾರೆ. ಅವ್ರ ಹತ್ರ ಆ ಮಕ್ಕಳ ಹೆಸರನ್ನ ಆ ತಂದೆ ತಾಯಿ ಹೆಸರನ್ನು ಬರೆಸ್ಬೇಕು ಅನ್ನುವಂತ ಸೂಚನೆ. ಆಮೇಲೆ ಸುಮಾರು ಬುಧವಾರ ದಿವಸ 7ನೇ ತಾರೀಕು ಬುಧವಾರ 25ನೇ ತಾರೀಕು ಬುಧವಾರ ದಿವಸ ಪುರಾಣದ 7ನೇ ದಿವಸ 23ನೇ ತಾರೀಕು ಬುಧವಾರ ದಿವಸ ಶರಣಬಸವೇಶ್ವರರ ಮದುವೆ ಕಾರ್ಯಕ್ರಮ ಇರ್ತದೆ. ಸಂಕ್ಷಿಪ್ತ ಬಹಳ ಬೆಳಸಂಗಿಲ್ಲ, ಸಂಕ್ಷಿಪ್ತ ಒಂದು 20-30 ನಿಮಿಷದೊಳಗ ಆ ಮದುವೆ ಕಾರ್ಯಕ್ರಮವನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇರ್ತದೆ. ಇಲ್ಲ ನಾವು ಬಹಳ ಚಂದ ಮಾಡ್ತೀವಿ ಮಾಡೋಣ ಅನ್ನುವಂತ ಸಂಕಲ್ಪ ನಿಮ್ಮದಾಗಿತ್ತು ಅಂದ್ರೆ ನಿಮ್ಮೊಳಗನ ಬೀಗರಾಗೋರು, ಹೆಣ್ಣಿನ ಕಡೆ ಆಗೋರು ಯಾರು, ಗಂಡಿನ ಕಡೆ ಆಗೋರು ಯಾರು, ಆಮೇಲೆ ಆ ಕಡೆ ಗಂಡ ಹೆಂಡತಿ ಈ ಕಡೆ ಗಂಡ ಹೆಂಡತಿ ಇಬ್ರು ನಿಂತ ಆ ಒಂದು ನಿಶ್ಚಯ ಕಾರ್ಯ ಮಾಡಿದ ಮೇಲೆ ಆ ಒಂದು ಮದುವೆ ಕಾರ್ಯಕ್ರಮ ಆ 2 ಗೊಂಬಿ ಹೆಣ್ಣು ಗೊಂಬಿ ಗಂಡು ಗೊಂಬಿ ತರಿಸಿ ಅಲ್ಲಿ ಹುಡುಗರನ್ನು ಕುಂದಿಸಿ ಆ ಒಂದು ಮದುವೆ ತರನೇ ಆ ಮದುವೆ ಕಾರ್ಯಕ್ರಮ ಮಾಡುವಂತದ್ದು. ಇದರ ಅರ್ಥ ಏನು ಅಂದ್ರೆ ಈ ದಾರಿಯಾರಿ ಕೊಡುವಂತದ್ದು, ತಾಳಿ ಕಟ್ಟಿಸುವಂತದ್ದು, ಆಮೇಲೆ ಇನ್ನೆಲ್ಲ ರೀತಿಯ ಸಂಸ್ಕಾರ ಕಾರ್ಯಕ್ರಮ ಇರ್ತಾವ. ನೀವೆಲ್ಲರೂ ಮಾಡಿ ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿ 6-8 ತಿಂಗಳ ವರ್ಷ ಕಳೆಯೊಳಗಾಗಿ ಆ ಹೆಣ್ಮಗಳು ಒಟ್ಟಿಲಾಗಿ ಬಂದ ನಂತರದಲ್ಲಿ ಅಲ್ಲಿಗೆ ಸಾಲ ಪಾಲ ಜಗ್ಗಿಯಾಗಿರ್ತವೆ. ಈ ಮತ್ತೆ ಖರ್ಚು ಮಾಡಿ ಮಾಡೋದಿಲ್ಲ ಅಂತ ತಿಳ್ಕೊಂಡು ಕೆಲವೊಬ್ರು ಏನ್ ಹೇಳ್ತಾರೆ, ನಮ್ ಕಡೆ ನಡೆಯಿಲ್ಲ ಅಂತ ಹೇಳ್ಬಿಡ್ತಾರ. ನಮ್ ಕಡೆ ನಡೆಯಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಮುಗಿಸ್ಬಿಡ್ತಾರ. ಸೀಮಿತ ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಆ ಹೆಣ್ಮಗಳ ಪರಿಪೂರ್ಣ ಹೆಣ್ಣು ಮಗಳಿಗೆ ಒಬ್ಬ ಮಗುವಿಗೆ ತಾಯಿಯಾಗಿ ಆ ಹೆಣ್ತನದ ಸಂಕೇತವಾದಂತ ಪರಿಪೂರ್ಣ ಹೆಣ್ಣು ಮಗಳಾದಂತ ಆಕೆಗೆ ಆ ಜೀವನದೊಳಗ ಅದೇ ಸೀಮಂತ ಕಾರ್ಯಕ್ರಮ ಕೊನೆ ಕಾರ್ಯಕ್ರಮ, ಸಂಭ್ರಮದ ಕಾರ್ಯಕ್ರಮ ಲಾಸ್ಟ್ ಕಾರ್ಯಕ್ರಮ ಅದನ್ನ ಯಾವ ಮನೆಯೊಳಗ ಸೀಮಂತ ಕಾರ್ಯಕ್ರಮ ಒಬ್ಬ ಹೆಣ್ಮಗಳಿಗೆ ಅರಿಶಿನ ಕುಂಕುಮ ಬಾಗಿನ ಕೊಟ್ಟು ಏನು ಯಶಸ್ವಿ ಆ ಸೀಮಂತ ಕಾರ್ಯಕ್ರಮ ಮಾಡ್ತಾರಲ್ಲ ಆ ಮನೆ ಆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಮನೆತನಿಗೆ ಆಗ್ತದೆ ಅನ್ನುವಂತ ಒಂದು ವಾಡಿಕೆ ಅದ. ಆ ರೀತಿಯೊಳಗೆ ಇವತ್ತಿನ ಈ ಒಂದು ಶರಣಬಸಪ್ಪನ ಪುರಾಣದೊಳಗ ಮಾದಮ್ಮನ ಸೀಮಂತ ಕಾರ್ಯಕ್ರಮದೊಟ್ಟಿಗೆ ನಿಮ್ಮ ಊರೊಳಗಿರ್ತಕ್ಕಂಥ ಆ ಚೊಚ್ಚಲ ಗರ್ಭಿಣಿಯರ ಸೀಮಂತ ಕಾರ್ಯಕ್ರಮ ಇರ್ತದೆ. ಆ ಶುಕ್ರವಾರ ದಿವಸ ಇರೋದ್ರಿಂದ ದಿನಗಳು ಹಾಳಿಲ್ಲ. ಯಾರಾದರೂ ಇದ್ರೆ ಆ ಹೆಸರನ್ನು ಕೂಡ ನಮ್ಮ ಪ್ರಕಾಶ್ ಅವರಲ್ಲಿ ಅವ್ರ ಹತ್ರ ಆ ಹೆಸರು ಬರೆಸ್ಬೇಕು. ಆಮೇಲೆ ಅವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅನ್ನುವಂತ ವಿಚಾರ ಕೇಳಿದ್ರೆ ಬೈಕೆ ಬುದ್ಧಿಯ ಈಗೆಲ್ಲ ತಾಯಿಯಿಂದ ತಮ್ಗೆಲ್ಲ ಗೊತ್ತಿರ್ತದ. ಏನ್ ಗೊತ್ತಿರ್ತದ ಅಂತಂದ್ರೆ ಬಸರಿದ್ದ ಹೆಣ್ಮಗಳು ಏನೇನೇ ಬೈಕೆ ಹತ್ತವ ಅನ್ನುವಂಥದ್ದು ಹೆಣ್ಮಕ್ಳು ಗೊತ್ತಿರ್ತವೆ, ಗಂಡು ಮಕ್ಳಿಗೆ ಗೊತ್ತಿರಂಗಿಲ್ಲ. ಯಾಕ್ರಿ ಅವ್ರಿಗೆ ಬೈಕ್ ಹತ್ತಂಗಿಲ್ಲ, ಅವ್ರಿಗೆ ಗೊತ್ತಾಗಂಗಿಲ್ಲ. ಷಡ್ರಸಗಳು ಒಂದು ಬರ್ತಾವು, ಕೂಳಿ ಖಾರ ಸಿಹಿ ಒಗರ ಅಂತ ರುಚಿ ರುಚಿಯಾದ ಪದಾರ್ಥಗಳು ಹೆಣ್ಮಕ್ಳಿಗೆ ವಿಶೇಷವಾಗಿ ಗೊತ್ತಿರ್ತದ. ಆ ಬಸರೆಯ ಆ ಬಯಕೆಗಳನ್ನ ಏನು ಯಾರಿಗೆ ಯಾವ್ಯಾವ ಅಡಿಗೆ ಮಾಡ್ಕೊಂಡು ನಿಮ್ಮ ಮನೆಯಿಂದ ನೀವ ತಗೊಂಡ್ ಬರುವಂತ ಒಂದು ಕೆಲಸ. ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಂಡು ಬರ್ಬೇಕು. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಿತ್ರಾನ್ನ, ಮೊಸರನ್ನ, ಕೇಸರಿ ಬಾತ್, ಕೈ ಬಾತ್, ಕಾಲ್ ಬಾತ್, ಮೈ ಬಾತ್ ಅಂತ ಏನೇನು ನಮೂನೆ ಅಡಿಗೆ ಮಾಡ್ತಿರ್ಲಿಲ್ಲ, ಎಲ್ಲಾ ನಮೂನಿ ಅಡಿಗೆ ಯಾರ್ಯಾರಿಗೆ ಏನೇನ್ ಮಾಡಕ್ ಬರ್ತದ ಎಲ್ಲ ರೀತಿಯ ಅಡಿಗೆ ಮಾಡ್ಕೊಂಡು ಬರ್ಬೇಕು. ಅವತ್ತು ಕರ್ಜಿಕಾಯ ಇಲ್ಲ ಗಾರಿಗೆ
ಇನ್ನು ಏನೆಲ್ಲ ರುಚಿಯಾದ ಪದಾರ್ಥಗಳು ಮಾಡಕ್ ಬರ್ತದ ಅದನ್ನೆಲ್ಲ ಮಾಡ್ಕೊಂಡು ಎಷ್ಟ್ ತರ್ತೀರಿ ಅಂದ್ರ ಒಂದು ಬುತ್ತಿ ಇಲ್ಲ ಅಂದ್ರು ಒಂದು 3-4 ಜನ ಊಟ ಮಾಡಷ್ಟು ಬುತ್ತಿ ತರ್ಬೇಕು ನೀವು ಅವತ್ತು. ಒಂದು ಬುತ್ತಿ ತಂದ್ರೆ ಅಂದ್ರೆ 3-4 ಜನ ಉಂಡಿರ್ಬೇಕು. ಅವತ್ತು ಪುರಾಣಿಕೆ ಬಂದಿರ್ತಿರಲ್ಲ ಅವತ್ತು ನೀವು ತಂದ ಬುತ್ತಿನೇ ಎಲ್ಲರಿಗಾಗಿರ್ಬೇಕು. ಅದರೊಟ್ಟಿಗೆ ಏನ್ ಎಷ್ಟು ಜನ ಶ್ರೀಮಂತ ಕಾರ್ಯಕ್ರಮ ಮಾಡಿರ್ತಾರಲ್ಲ ಮಾಡಿಸ್ಕೊಂಡಿರ್ತಾರಲ್ಲ ಅವ್ರದ್ದು ಹೆಸರು ಉಳಿದವ್ರದೆಲ್ಲರದು ಅವ್ರ ಹೆಸರಿನ ಮೇಲೆ ಅವ್ರು ಪ್ರಸಾದ ಮಾಡಿರ್ಬೇಕು ಅಂತ ಶ್ರೀಮಂತ ಕಾರ್ಯಕ್ರಮ ಅಂತ ಅಡಿಗೆ. ಯಾಕಂದ್ರೆ ದೇವರು ಎಲ್ಲರ ಕೈಯೊಳಗೆ ಅಮೃತ ರೇಖೆ ಇಟ್ಟಿರ್ತಾನ. ಯಾರ್ಯಾರ ಕೈಯೊಳಗೆ ಯಾವ ರುಚಿ ಮಾಡಕ್ ಬರ್ತದಲ್ಲ ಇಷ್ಟು ದಿವಸ ನಿಮ್ಮ ಮನೆಯವರು ಅಷ್ಟೇ ಆ ರುಚಿ ಆದಂತನ್ನ ಪ್ರಸಾದ ಮಾಡ್ಯಾರ. ಇವತ್ತು ನೀವು ಮಾಡಿದ ಅಡಿಗೆ ಇಡೀ 3 ಮಂದಿ ಊಟ ಮಾಡುವಂತ ಒಂದು ಒಳ್ಳೆ ಕಾರ್ಯಕ್ರಮ ಅದು ಶ್ರೀಮಂತ ಕಾರ್ಯಕ್ರಮ. ಅಂತ ಆ ಶ್ರೀಮಂತ ಕಾರ್ಯಕ್ರಮದೊಳಗೆ ಅಂತ ಮುತ್ತೈದೆಯನ್ನ ಅಂತ ಪರಿಪೂರ್ಣ ಹೆಣ್ಮಗಳನ್ನು ಗೌರವಿಸಿದ್ರೆ ಸಾಕ್ಷಾತ್ ಗೌರಿಯ ಪಾರ್ವತಿಯ ಒಂದು ಗೌರವಿಸಿದಷ್ಟೇ ಒಂದು ಪೂಜೆದ ಫಲ ಅವರಿಗೆಲ್ಲ ಸಿಗುತ್ತದೆ. ಅವತ್ತಿನ ದಿವಸ ಎಷ್ಟು ಜನ ಆಗಿರ್ತಾರ ಅವರಿಗೆ ಸೀರೆ ಕಣ ಹೂವ ಬಳಿ ಜೊತೆಗೆ ಅರಿಶಿನ ಕುಂಕುಮ ಏನೆಲ್ಲ ಕೊಡುವಂತದ್ದು ಏನಿರ್ತದ ಆ ಎಲ್ಲ ಕೊಡುವಂತ ಕಾರ್ಯಕ್ರಮ ಇರ್ತದ. ಒಂದಿಷ್ಟು ಜನ ಹಣ್ಣು ಹಂಪಲ ತರಬಹುದು, ಒಂದಿಷ್ಟು ಹಣ್ಣು ಹಂಪಲ ತರಬಹುದು. ಜೊತೆಗೆ ಈ ಎಲ್ಲ ಪದಾರ್ಥಗಳನ್ನ ಅವತ್ತಿನ ದಿವಸ ನೀವು ಬಹಳ ಚಂದ ನೀಟಾಗಿ ಇವತ್ತು ಪುರಾಣ ಬಂದಿರಲಿ ಹಿಂಗ ಬರೋದಲ್ಲ ಅವತ್ ಸ್ವಲ್ಪ ವಿಶೇಷ. ನನ್ಗೆ ಹಳೆಯ ಗಾರ್ಡೇಜ್ನಾಗ ಒಂದು 80,000 ರೂಪಾಯಿ ಸೀರೆ ಇರ್ತಾವ, ಬಹಳ ಬೆಲೆ ಬಾಳಂತ ಮದಿಗೆ ಹೋಗಂತ ಇರ್ತಾವ. ಅಂತವೆಲ್ಲ ತಗೊಂಡು ಮೈ ತುಂಬ ಬಂಗಾರ ಹಾಕೊಂಡು ಅಡಿ ಮೇಲೆ ಚಂದ ಭಸ್ಮ ಧರಿಸಿ ಏನ್ ಈ ಮಠದಾಗ ಬಂದಿರಪ್ಪ ಅಂದ್ರೆ ಸಾಕ್ಷಾತ್ 12ನೇ ಶತಮಾನದಾಗ ಎಲ್ಲ ಶರಣರು ಬಂದ್ರೆ ಏನ್ ಅನಿಸ್ತದ ಅಂತ ಸಡಗರದ ಸಂಭ್ರಮದ ಕಾರ್ಯಕ್ರಮ 27ನೇ ತಾರೀಕಿನ ದಿವಸ ತಾವೆಲ್ಲ ನೆರವೇರಿಸಿಕೊಳ್ಬೇಕು. ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಅದಾದ ನಂತರದಲ್ಲಿ ಯಥಾವತ್ತಾಗಿ ಪುರಾಣ ಪ್ರಾರಂಭ ಆಗ್ತದೆ. ಕೊನೆಗೆ 1ನೇ ತಾರೀಕು ಪುರಾಣ ಮಹಾಮಂಗಲ ಇರ್ತದೆ. 2ನೇ ತಾರೀಕು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ವಿಶೇಷವಾಗಿರುತ್ತದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಚಿಮ್ಮಡ ಗ್ರಾಮದ ಎಲ್ಲ ಶರಣಿಯರು ವಿಶೇಷವಾದ ಒಂದು ಉತ್ಸಾಹದಿಂದ ಭಾಗಿಯಾಗಿ